30ನೇ ಜಿಲ್ಲೆಯಾದ ನಮ್ಮ ಬೆಂಗಳೂರು, ನಮ್ಮ ರಾಜಧಾನಿಯಲ್ಲಿ ವಲಸಿಗರ ತೀಟೆ ಹೆಚ್ಚಾಗುತ್ತಿದೆ. ಕನ್ನಡಕ್ಕೆ ಧಕ್ಕೆ ಹಾಗೂ ಅವಮಾನವೂ ಕೂಡ ಕಂಡುಬರುತ್ತಿದೆ. ಇದರ ವಿರುದ್ಧ ರೊಚ್ಚಿಗೇಳುವ ಸಮಯ ಹಾಗೂ ಪ್ರಸಂಗವನ್ನು ಮುಂದಿಡುವ ಪ್ರಯತ್ನವೇ ಈ ದೃಶ್ಯದ ತುಣುಕು. ಮಾಹಿತಿ ತಂತ್ರಜ್ಞಾನದ ಕ್ಷೇತ್ರದಲ್ಲೂ ಕೂಡ, ಅಂದರೆ IT ಕಂಪನಿಗಳಲ್ಲೂ ಕೂಡ ತರಬೇಕೆಂಬ ಮಹದಾಸೆಯಿಂದ ಮಂಡ್ಯದ ಭಂಟ ನವೀನ್ ಮಲ್ಲೇನಹಳ್ಳಿ ಅವರು ITC ಇನ್ಫೋಟೆಕ್ ಎಂಬ ಬೆಂಗಳೂರಿನ IT ಕಂಪನಿಯ ಮುಖ್ಯ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿಕೊಂಡೇ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಸಂಸ್ಥೆಯಲ್ಲೂ ಆಚರಿಸಬೇಕು ಎಂಬ ಮಹದಾಸೆಯನ್ನು ಕಂಡರು. ಅವರು ಕಂಡ ಕನಸಿನಂತೆಯೇ ಹೆಮ್ಮೆಯ ಕನ್ನಡಿಗ ಎಂಬ ಚಿಕ್ಕ ಕನ್ನಡ ಪ್ರೇಮಿಗಳ ಗುಂಪೊಂದನ್ನು ಒಗ್ಗೂಡಿಸಿದರು. 2017ರಲ್ಲಿ ITC ಇನ್ಫೋಟೆಕ್ನ ಒಳಾಂಗಣದಲ್ಲಿಯೇ ಇಡೀ ಮಾಹಿತಿ ತಂತ್ರಜ್ಞಾನದ ವಲಯವೇ ತಿರುಗಿ ನೋಡುವ ಹಾಗೆ ಕನ್ನಡದ ಹಬ್ಬವನ್ನು ಬೃಹತ್ ಉತ್ಸವವನ್ನಾಗಿಸಿದರು. ITC ಇನ್ಫೋಟೆಕ್ ಕಂಪನಿ ಒಳಗಿನ ಎಲ್ಲ ಕನ್ನಡಿಗರ ಸಂತಸದ ಕೂಗು ಮುಗಿಲು ಮುಟ್ಟಿತು. ಈ ಅತಿಯಾದ ಸಂತಸವೇ ನವೀನ್ ಮಲ್ಲೇನಹಳ್ಳಿ ಅವರಿಗೆ ವಿಷವಾಗಿ ಪರಿಗಣಿಸಬಹುದು ಎಂದು ಯಾರೂ ಊಹಿಸಿರಲಿಲ್ಲ. ಹೌದು ಗೆಳೆಯರೆ, 2017ರ ಕನ್ನಡ ರಾಜ್ಯೋತ್ಸವದ ಮಹಾ ಯಶಸ್ಸನ್ನು ಕಂಡು ಎಲ್ಲ ವಲಸೆ ಬಂದ ಮೇಲ್ವಿಚಾರಕರಿಗೆ ಪ್ರೀತಿಯಿಂದ ಹಾಗೂ ಮರ್ಯಾದೆ ಪೂರ್ವಕವಾಗಿ ಸನ್ಮಾನ ಮಾಡಿದ್ದ ಹೆಮ್ಮೆಯ ಕನ್ನಡಿಗ ಎಂಬ ಗುಂಪನ್ನು ಒಳಸಂಚು ಹಾಗೂ ಕಾರ್ಪೊರೇಟ್ ರಾಜಕೀಯದಿಂದ ಒಡೆಯಲಾಯಿತು. ಗೋಲ್ಡ್ ಕ್ಲಾಸ್ ಅವಾರ್ಡ್, ಟಾಪ್ ಪರ್ಫಾರ್ಮರ್ ಅವಾರ್ಡ್, ಎಫೆಕ್ಟಿವ್ ಮ್ಯಾನೇಜರ್ ಅವಾರ್ಡ್, ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡು ಹಲವಾರು ಕೋಟಿ ಪ್ರಾಜೆಕ್ಟ್ಗಳನ್ನು ಸಹ ITC ಇನ್ಫೋಟೆಕ್ಗೆ ತಂದುಕೊಟ್ಟು ಕಂಪನಿಗೆ ಸದಾ ಹಲವಾರು ಕೋಟಿ ಲಾಭವನ್ನೇ ತಂದುಕೊಟ್ಟಿದ್ದಂತಹ ಅತಿ ಉನ್ನತ ಉದ್ಯೋಗಿ ನವೀನ್ ಮಲ್ಲೇನಹಳ್ಳಿ ಅವರನ್ನು ಸುಳ್ಳು ಪಟ್ಟ ಕಟ್ಟಿ ಅವರನ್ನು ಟಾರ್ಗೆಟ್ ಮಾಡಲಾಯಿತು. ಸತತವಾಗಿ 9 ತಿಂಗಳುಗಳ ಕಾಲ ITC ಇನ್ಫೋಟೆಕ್ನ ವಲಸೆ ಬಂದ ಮೇಲ್ವಿಚಾರಕರು ಕೆಲಸದ ಸ್ವಾತಂತ್ರ್ಯ, ಅಧಿಕಾರಗಳನ್ನು ಕಸಿದುಕೊಂಡು ಮಾನಸಿಕ ಕಿರುಕುಳ ಕೊಡುತ್ತಲೇ ಬಂದರು. ಈ ನೋವಿನ ನಡುವೆಯೇ 2018ರ ರಾಜ್ಯೋತ್ಸವವು ಬಂದೇ ಬಿಟ್ಟಿತು. 2017ರ ರಾಜ್ಯೋತ್ಸವಕ್ಕೆ ಸಮರ್ಥನೆಯನ್ನೇ ನೀಡಿದ್ದ ITC ಇನ್ಫೋಟೆಕ್ನ ಮೇಲ್ವಿಚಾರಕರು 2018ರ ರಾಜ್ಯೋತ್ಸವಕ್ಕೆ ಅನುಮತಿಯನ್ನೂ ಸಹ ನೀಡಲು ತಕರಾರೆತ್ತಿದರು. ಕನ್ನಡದ ಬಾವುಟವನ್ನು ಕರ್ನಾಟಕದಲ್ಲೇ, ಬೆಂಗಳೂರಿನಲ್ಲೇ ಹಾರಿಸಬಾರದು ಎಂದು ಆಜ್ಞೆ ಹೊರಡಿಸುವುದು. Okay, so that's understood. I know what it is, he knows what it is, we know what it is, and we are discussing. Okay, so and flag hoisting is not done anywhere, any other company, individual. And one more thing is, we are only Infotech, we are not ITC. Even ITC is not doing that. Okay, ITC even then it was doing it in Clark Institute outside the campus. They never hoisted a Kannada flag because I am here. I am in the organization. Because ನಾನು ಆಮೇಲೆ ಬೇರೆ ಎಲ್ಲೋ ಒಂದು ಜಾಗ ಲಾಸ್ಟ್ ಟೈಮ್ ಮಾಡ್ಕೊಂಡ್ರು. I know because when they go they call me. No, I go to. ಅದ್ರಲ್ಲಿ ನನಗೆ ಅದನ್ನೇ ಕೇಳೋದು. ಓಕೆ, why they are taking it so delicately? Because ಫ್ಲಾಗ್ ಹಾಸ್ಟಿಂಗ್ ಅಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ನನಗೆ ಗೊತ್ತಿಲ್ಲ. ಆಫ್ ಹಾರ್ಟೆಡ್ ತಗೊಂಡಿಲ್ಲ ನಾನು. ಐ ಹ್ಯಾವ್ ಟೇಕನ್ ಇಟ್ ಫುಲ್ ಹಾರ್ಟೆಡ್. ಓಕೆ, ಐ ಆಮ್ ರೆಡಿ ಟು ಟೇಕ್ ಇಟ್ ವಿತ್ ದ ಮ್ಯಾನೇಜ್ಮೆಂಟ್. ಲೆಟ್ ದೆಮ್ ಕಮ್ ಅಪ್ ವಿತ್ ವಾಟ್ ಎವರ್. ಬಿಕಾಸ್ ನಮ್ಮ ಬಾವುಟ ನಾವು ಅಂಟಿಸೋಕ್ಕಾಗಲ್ಲ ಅಂತಂದ್ರೆ ಯಾಕೆ? ವೈ? ಲೆಟ್ ದಮ್ ಗಿವ್ ಎ ಪ್ರಾಪರ್ ರೀಸನ್ ವೈ ವಿ ಕೆನಾಟ್ ಫ್ಲಾಗ್ ಹಾಯ್ಸ್ಟ್. ವೈ ವಿ ಕೆನಾಟ್ ಹಾಯ್ಸ್ಟ್ ಫ್ಲಾಗ್? ಅದಕ್ಕೆ ಹೇಳಿದ್ದು. They do it after 5 o'clock. Okay, it is very good. We'll also participate wherever whoever is available will be there. The thing, flag hoisting will not. We will hoist Indian flag. Like how ITC also does, we are tenants over here. This campus belongs to ITC, so we cannot. Even ITCಗೂ ಬೇಕಾದ್ರೆ ಅದೇ ಹೇಳಿದ್ರು, ಹಂಗೆ ಬೇಕು ಅಂದ್ರೆ they appeal to ITC also saying that why we cannot. If the approval has to be taken. What is happening here is we also don't have a foothold here. Keep that in mind. We are only a 100% subsidiary. Here everything is ITC. I'm telling you, everything is ITC. Even if I have to leave your two-wheeler here, I have to take permission. ಈ ತಕರಾರಿನ ಫಲವಾಗಿ ನವೀನ್ ಮಲ್ಲೇನಹಳ್ಳಿ ಅವರನ್ನು ಕಾನೂನಿನ ಬಲದಿಂದ ಮುರಿಯಬೇಕು ಎಂಬ ಯತ್ನ ಮಾಡಿ ಆರಕ್ಷಕರ ನೆರವನ್ನು ಪಡೆಯಲು ಕೂಡ ಹಿಂಜರಿಯಲಿಲ್ಲ ITC ಇನ್ಫೋಟೆಕ್ನ ವಲಸೆ ಬಂದ ಮೇಲ್ವಿಚಾರಕರು. ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ವೀರ ಕನ್ನಡಿಗ ಕನ್ನಡ ಪರ ಹೋರಾಟಗಾರರ ನೆರವಿನಿಂದ ಹಾಗೂ ನಮ್ಮ ಕನ್ನಡದ ಆರಕ್ಷಕರಿಂದಲೇ ಪ್ರಶಂಸೆ ಪಡೆದು ಎಲ್ಲಾ ಅಲೆಗಳ ವಿರುದ್ಧ ಈಜಿ 2018ರ ಕನ್ನಡ ರಾಜ್ಯೋತ್ಸವವನ್ನು ITC ಇನ್ಫೋಟೆಕ್ನ ಒಳಾಂಗಣದಲ್ಲಿಯೇ ಭರ್ಜರಿಯಿಂದ ಮಾಡಿ ಕನ್ನಡದ ವೀರ ಪತಾಕೆಯನ್ನು ಹಾರಿಸಿದರು.
2018 ನಮ್ಮ ಕನ್ನಡದ ಉತ್ಸವ ನಡೆಯುವ ಸಮಯದಲ್ಲಿ ಜನರೇಟರ್ಗಳನ್ನು ಆಫ್ ಮಾಡುವುದು, ಸೌಂಡ್ ಜಾಸ್ತಿ ಮಾಡಬೇಡಿ ಎಂದು ಆಜ್ಞೆಗಳನ್ನು ಹೊರಡಿಸುವುದು, ಈ ರೀತಿಯ ಸಣ್ಣತನದ ವಿಷಯಗಳನ್ನು ITC ಇನ್ಫೋಟೆಕ್ನ ಮೇಲಧಿಕಾರಿಗಳು ತೋರಿಸಿದರು ಎಂಬ ಮಾತು ಇಲ್ಲಿ ಬೇಡ. ನಿಮ್ಮನ್ನು ಮಾತಾಡ್ಸಾಯ್ತು ಬರ್ರಿ, ಪರವಾಗಿಲ್ಲ, ಬಾಯಿ ಒಣಗೋದ್ರು, ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರಿ, ಜೋರ ಚಪ್ಪಾಳೆ ಚಂದ್ರು ಅವ್ರಿಗೆ. ಲಾಸ್ಟಲ್ಲಿ ಫ್ಲಾಗ್ ಇತ್ತಲ್ಲ, ಎಲ್ಲಿ ಫ್ಲಾಗ್ ಸ್ವಲ್ಪ ಕ್ಯಾನ್ಸಲ್. ಅದು ಏನ್ ಗೊತ್ತಾ, ನಾವು ಕಾಲೇಜಲ್ಲಿ ಮ್ಯಾಡ್ ಆಡ್ಸ್ ಅಂತ ಮಾಡ್ತಾ ಇದ್ವಿ. ಮ್ಯಾಡ್ ಆಡ್ಸ್ ಮಾಡ್ಬೇಕಾರೆ ಇದನ್ನ ಮಾಡಬೇಡಿ ಅದನ್ನ ಮಾಡಬೇಡಿ ಅಂತ ಹೇಳೋರು. ಸ್ಕ್ರೀನಿಂಗ್ ಮಾಡ್ಬೇಕಾರೆ ಸ್ಟೇಜ್ ಮೇಲೆ ಬಂದು ಮಾಡ್ಬಿಟ್ಟು ಅಯ್ಯೋ ಇದನ್ನ ಮಾಡಬೇಡ ಅಂದಿದ್ರಲ್ಲಪ್ಪ ಅಂದ್ಬಿಡ್ತಾ ಇದ್ವಿ. ಹಂಗೆ ಮಾಡ್ಬಿಡ್ಬೇಕಾಯ್ತು, ಹೋಲಿ ಬಿಡಿ. 2019 ಜನವರಿ ತಿಂಗಳಲ್ಲಿ ನವೀನ್ ಮಲ್ಲೇನಹಳ್ಳಿ ಅವರನ್ನು ITC ಇನ್ಫೋಟೆಕ್ನ ಕೆಲಸದಿಂದ ವಜಾಗೊಳಿಸಲಾಯಿತು. ಇಷ್ಟಾದರೂ ತನ್ನ ಸತತ ಹೋರಾಟ ಬಿಡದೆ, ಒತ್ತಡಕ್ಕೆ ಮಣಿಯದೆ ಹಾಗೂ ಕನ್ನಡ ಪ್ರಾಧಿಕಾರದ ಮೊರೆ ಹೋಗಿ ತನ್ನ ವೃತ್ತಿ ಜೀವನವನ್ನು ಕಾಪಾಡಿಕೊಳ್ಳಲು ITC ಇನ್ಫೋಟೆಕ್ನ ಆದೇಶವನ್ನು ತಿರಸ್ಕರಿಸಿ ಅದರ ವಿರುದ್ಧ ತಮ್ಮ ಹೋರಾಟವನ್ನು ಮುಂದುವರಿಸುತ್ತಲೇ ಬರುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಕನ್ನಡಕ್ಕೋಸ್ಕರ ಬಂದಿರುವ ವ್ಯಥೆ, ಬೆಂಗಳೂರಿನಲ್ಲಿ ಕನ್ನಡಕ್ಕೆ ದುಡಿಯುವುದೇ ತಪ್ಪು, ಬೆಂಗಳೂರಿನಲ್ಲಿ ಕನ್ನಡದ ಪರ ಮಾತಾಡಿದರೆ ಕೆಲಸ ಕಳ್ಕೋತೀನಿ ಎಂದು ಹೆದರಿಕೊಂಡೇ ಜೀವನ ಸಾಗಿಸುತ್ತಿರುವವರು ಹಲವಾರು IT ಉದ್ಯಮಿಗಳು ಈ ದೃಶ್ಯಾವಳಿಯನ್ನು ನೋಡುತ್ತಲೇ ಇರಬಹುದು. ನಿಮ್ಮ ಎಲ್ಲ ಕಹಿ ಅನುಭವಗಳನ್ನು ಕೇಳಲು, ಅದನ್ನು ಕನ್ನಡಿಗರಿಗೆ ತಿಳಿಯಾಗಲ್ಲ ಒತ್ತಿ ಒತ್ತಿ ಹೇಳಿ ಕನ್ನಡವನ್ನು ಬೆಂಗಳೂರಿನ IT ಭಾರದ ಅಡಿ ಕುಸಿಯದೆ ಕಾಪಾಡುವ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಬೇಕೇ ಬೇಕು.